ಇವ್ರಮ್ಮ ಹೇಳ್ತಾ ಇದ್ದಾರೆ ಇವರಿಗೆ ಅಲ್ಲಿ ಒಂದು ಹುಳುಕಾಗಿ ಹೋಲಾಗಿತ್ತಂತ ಪಾಸ್ಟ್ರೆ 3 ವರ್ಷದಿಂದ ವಿಪರೀತವಾಗಿ ನೋವು ಅನುಭವಿಸ್ತಾ ಇದ್ರು. ಆದರೂ ಕೂಡ ಕಡಿಮೆ ಆಗಲಿಲ್ಲ. ಹಮೀಲಾಪುರ ಮೀಟಿಂಗ್ ಅಲ್ಲಿ ಬಂದಾಗ ಈ ಮಗಳು ಪ್ರಾರ್ಥನೆ ಮಾಡ್ಕೊಂಡು ಅನಂಟಿಂಗ್ ಆಯಿಲ್ ಇದು ಅಪ್ಲೈ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹೋಲ್ ಇತ್ತಂತ ಪಾಸ್ಟ್ರೆ ಇವ್ರು ಹೇಳ್ತಾ ಇದ್ದಾರೆ ಇವಾಗ ಹೋಲ್ ಇಲ್ಲ, ಅದು ಬಿಡುಗಡೆ ಆಗಿದೆ ನನಗೆ ಅಂತ ಹೇಳ್ತಾ ಇದ್ದಾರೆ. ಓಹೋ, ಎಷ್ಟು ವರ್ಷದಿಂದ ಇತ್ತಮ್ಮ? 3 ವರ್ಷ ಇದೆ ಸರ್. ಏನಿತ್ತು ಅದು? ಏನಿತ್ತೋ ಏನಾರಿ ನಾ ಡಾಕ್ಟರ್ ಬಳಿಗೆ ಹೋಗಿಲ್ಲ, ನಾ ತೋರಿಸ್ಕೊಂಡಿಲ್ಲ. ನನ್ನ ಮಗನಿಗೆ ನನಗೆ 5 ಮಂದಿ ಮಕ್ಕಳಾರ. ಅವು ಯಾರಿಗೂ ನಲ್ಲಿದು ಸುರಂಗ ಹಾಕಿನ್, ನಾ ಯಾರಿಗೆ ಹೇಳಿಲ್ಲ. ಸುರಂಗ ಹಾಕಿದ್ದಿ ಕಾಣಿಸ್ತೈತೆ ಎಲ್ಲರಿಗೆ? ನಾಲ್ಗಿ ಸರಿಗೆ ಅದ್ರಿ ಖರೆ ಇದು ಹುಲ್ಲಾಗ ಅಲ್ಲಿ ಇಲ್ಲಿ ಸುರಂಗ ಹಾಕಿತ್ತು ಈ ಕಿವಿತನ. ನಾ ಯಾವ ಮಗನಿಗೆ ಹೇಳಿಲ್ಲ, ಒಬ್ಬ ಮಗನಿಗೆ ತಿಳಿಸಿದೆ, ಮಗ ಹಿಂಗೆ ಆಗ್ಯಾದ ನೋಡಿ ನನಗೆ ಅಂದ. ಯಾವ ನಾರಾಯಣ ಖೇಡ್ಯಾಗ ಸ್ಪೆಷಲ್ ಇದ್ರ ಕಡಿದೆ ಡಾಕ್ಟರ್ ಹರಂತ, ಮತ್ತು ಹೋಗಾರ ನಡಿಯವ ಅಂದ. ನಾ ಬರಲ್ಲ ಮಗ ಡಾಕ್ಟ್ರ್ ಅಂತಾನ. ನಾ ಡಾಕ್ಟ್ರ್ ಮುಂದೆ ಬಾಯ್ತಲ್ ಮಂಗಲ್ಲ. ನನಗಿದು ಭಜನಿ ಎಂಬದಕ್ಕೆ ಹೊನ್ನೆಲ್ಲ, ವಾಕ್ಯ ಎಂಬದಕ್ಕೆ ಹೊನ್ನೆಲ್ಲ. ಹಮೀಲ್ಪುರದಾಗ ಪ್ರೇಯರ್ ಮೀಟಿಂಗ್ ಇತ್ತು. ನನ್ನ ಜೀವ ಹೋಗ್ಬೇಕಂದ್ರೆ ಹೋಗ್ಬೇಕಲ್ಲ ಅಂದು ಬಂದಿದೆ. ಅಲ್ಲಿಗೆ ಬಂದೆ. 3 ವರ್ಷದ ಬ್ಯಾನಿ 1 ತಿಂಗಳದಾಗ ಹೋಗ್ಯದ. ದೇವ್ರೇ ನಿನಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೇವೆ. ಹಲ್ಲೆಲೂಯಾ, ದೊಡ್ಡ ಅದ್ಭುತ ರೀ. ಸಾಕ್ಷಿ ಹೇಳ್ಬೇಕಂತ ಹೇಳಿದ್ರೆ ನನಗೆ 1 ತಿಂಗಳಾಯ್ತು ಹೇಳ್ಬೇಕಂತ ಯೋಚನೆ ಮಾಡುತ್ತಿದೆ. ಹೇಳ್ಬೇಕಂದ್ರೆ ಅಳು ಹೊಂಟದ, ಹೇಳ್ಬೇಕಂದ್ರೆ ನನಗೆ ಜಾಗ ಬಿಡ ಹೊಂಟದ. ಇವತ್ತು ನೀವು ಸಾಕ್ಷಿ ನಮ್ಮನ್ನ ಹೇಳಿರ, ಆ ಸಾಕ್ಷಿ ಹೇಳೇಬೇಕಂತ ಹೇಳಿ ನಾ ಬಂದು ಹೇಳತ್ತೆ ಸರ್. ನೀವು ಹೇಳಿದನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಪಾಸ್ಟ್ರೆ. ಅದಕ್ಕೆ ಧೈರ್ಯ ಬಲ ಬಂದು ಸಾಕ್ಷಿ ಹೇಳಕ್ ಬಂದಿದೆ ಏನಂತ ಹೇಳ್ತಾ ಇದ್ದಾರೆ.